नमो विघ्नेश्वर पाशाङ्कुशधर नमो नमो मूषिकवाहन नमो नमो पाशाङ्कुशधर नमो नमो मूषिकवाहन नमो नमो भूतरहित श्री उमा महेश्वर वरसुत निनगे नमो नमो दोषरहित श्री उमा महेश्वर वरसुत निनगे नमो 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 विघ्नेश्वर ओम नमो 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 दुरित निवारण नमो नमो करुणाभरण नमो नमो दुरित निवारण नमो नमो श्रीनाद संगम कला संग के जगतपते जगतपते नमो नमो विघ्नेश्वर ओम नमो नमो विघ्नेश्वर नमो नमो विघ्नेश्वर नमो नमो विघ्नेश्वर ओम नमो नमो विघ्नेश्वर सांब जय नमः पार्वते पते हर हर महादेव आदित्यरंजन गुरुमल्लेश महाप्रभु श्रीमन्निरंजन गुरुदेव स्वामीश्वर बसवादि प्रभुकर पादके बहुपरा रात्रीश्वर बालके जय गुरुमल्लेश्वर बालके जय मलयमादेश्वर बालके जय बसवेश्वर बालके जय सिद्धगंगा शिवकुमार स्वामीಗಳವರ ಬಾಲಕೆ ಜಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಬಾಲಕೆ ಜಯ ಕಲಾ ಸಂಘಕ್ಕೆ ಜಯ ಜಯ ಮಾತ್ಮಲ್ಲಯ್ಯ ಜಯ गंझाब्द सुधाकराग्निलयनौ भृंगी विनोदाशयं श्रीकण्ठं फणिभूषणं भवहरम् शार्दूल चर्मांबरम् महागणपतिं मनसा महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितं महागणपतिं मनसा स्मरामि वसिष्ठवामदेवादिवन्दितं महागणपतिं महादेवसुतं
महादेवसुतं गुरुगुहनुतं मानकोटि प्रकाशं शासम् मानकोटि प्रकाशं शासम् महाकाव्यनाटकादिप्रियम् महाकाव्यनाटकादिप्रियं मूषिकवानमोदकप्रियं महाकाव्यनाटकादिप्रियं मूषिकवानमोदकप्रियं महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं महादेवसुतं गुरुगुहनुतं महादेवसुतं गुरुगुहनुतं मानकोटि प्रकाशं शासम् मानकोटि प्रकाशं शासम् महाकाव्यनाटकादिप्रियं महाकाव्यनाटकादिप्रियं मूषिकवानमोदकप्रियं महाकाव्यनाटकादिप्रियं मूषिकवानमोदकप्रियं पप्पमगमरि सरि सनि सपमगमपादनि सरि गमपरि सनि सनि पमगमनि पमरि गमरि सरि सनि पमरि महागणपतिं मनसा स्मरामि वसिष्ठवामदेवादिवन्दितं महागणपतिं ಕನ್ನಡ ಕಲಾಭಿಮಾನಿಗಳೇ, ಕಲಾಮೂರ್ತಿಗಳಿಗೆ ಸ್ಫೂರ್ತಿಯನ್ನು ನೀಡಿ ಕೀರ್ತಿ ಶಿಖರವನ್ನೇರಿಸುವ ಕಲಾಭಿನೇತ್ರಿಗಳೇ, ಇಂದಿನ ದಿವಸ ಶ್ರೀ 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 ಶಿವರಾತ್ರೇಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ಶ್ರೀ ನಾದ ಸಂಗಮ ಕಲಾ ಬಳಗದವರಾದ ನಾವು ಬೀರಿಉಂಡಿ ಗೋವಿಂದರಾಜು ಅವರ ದಕ್ಷ ನಿರ್ದೇಶನದಲ್ಲಿ ಭಕ್ತ ಪ್ರಹ್ಲಾದ ಎಂಬ ಭಕ್ತಿ ಪ್ರಧಾನವಾದ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಆದ್ದರಿಂದ ಈ ನಾಟಕದಲ್ಲಿ ಯಾವುದೇ ಲೋಪದೋಹಗಳು ಕಂಡು ಬಂದಾಗಿಯೂ ಅವುಗಳನ್ನು ಅಂಶಕ್ಷೀರ ನ್ಯಾಯದಂತೆ ಮನ್ನಿಸಿ ನಮ್ಮ ಕಲಾ ಸಂಘದವರನ್ನು ಪ್ರೋತ್ಸಾಹಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಕರುಣಿಸಿ ಬಾರೋ ಕರುಣೆಯ ತೋರು ಕರುಣಿಸಿ ಬಾರೋ ಕರುಣೆಯ ತೋರು ಬಕುತನ ಕಾಪಾಡಲು ನೀ ಮಾದೇವ ಬಾರೆಯ ನೀ ದರುಶನವ ನೀಡೆಯ ಬಾಳಲಿ ನಾನು ಪಡಲಿದೆ ಇಂದು ದಾರಿ ಕಾಣದೆ ನಾನೊಂದು ಬಾಳಲಿ ನಾನು ಪಡಲಿದೆ ಇಂದು ದಾರಿ ಕಾಣದೆ ನಾನೊಂದು ಮೂಡಲಗಿರಿಯೋನೆ ಮುದ್ದು ಮಾದೇವನೇ ಎದ್ದು ನೀ ಬಾರೆಯ ದೇವ ದೀನನ ನೋಡೆಯ ಸ್ವಾಮಿ ಮೂಡಲಗಿರಿಯೋನೆ ಮುದ್ದು ಮಾದೇವನೇ ಎದ್ದು ನೀ ಬಾರೆಯ ದೇವ ದೀನನ ನೋಡೆಯ ಕರುಣಿಸಿ ಬಾರೋ ಕರುಣೆಯ ತೋರು ಕರುಣಿಸಿ ಬಾರೋ ಕರುಣೆಯ ತೋರು ಬಕುತನ ಕಾಪಾಡಲು ನೀ ಮಾದೇವ ಬಾರೆಯ ನೀ ದರುಶನವ ನೀಡೆಯ ನಿನ್ನನ್ನು ಕಾಣುವ ಆಸೆಯು ಇಂದು ಕಾಣೆ ನಾನು ಏಕೆಂದು ನಿನ್ನನ್ನು ಕಾಣುವ ಆಸೆಯು ಇಂದು ಕಾಣೆ ನಾನು ಏಕೆಂದು ತಾಳು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನು ನಾನರಿಯೇ ದೇವ ಏನನು ನಾ ತಿಳಿಯೇ ಸ್ವಾಮಿ ತಾಳು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನು ನಾನರಿಯೇ ದೇವ ಏನನು ನಾ ತಿಳಿಯೇ ಕರುಣಿಸಿ ಬಾರೋ ಕರುಣೆಯ ತೋರು ಕರುಣಿಸಿ ಬಾರೋ ಕರುಣೆಯ ತೋರು ಬಕುತನ ಕಾಪಾಡಲು ನೀ ಮೊರೆಯನು ಕೇಳಲು ಮಾದೇವ ಬಾರೆಯ ನೀ ದರುಶನವ ನೀಡೆಯ
ಬೇಡಿದ ಭಾಗ್ಯವ ಕೊಟ್ಟು ಸಲಹೋ ಪ್ರಭುವು ನೀನಯ್ಯ. ನೀನು ಬಾರದೆ ನಾನು ಉಳಿಯನು, ನೀನು ಬಾರದೆ ನಾನು ಉಳಿಯನು. ದೇವ ಬಾರೆಯ ಮಹಾದೇವ ಬಾರೆಯ ಮಹಾದೇವ ಬಾರೆಯ. भज शरणं निज गुणं भज कावनं पावनं. ಸಹೋದರ ಸಹೋದರ, भज शरणं निज गुणं भज कावनं पावनं. अज जनका सुजनैक्य शरण्यम् अज शरणं जगनैक्य शरण्यम् अज शरणं निज गुणं भज कामनं पावनं. ಸಹೋದರ ಅಣ್ಣ, ವೇದಾಂತಾಗಮ ವೇದಿತ ಶರಣವು ವೇದಾಂತಾಗಮ ವೇದಿತ ಶರಣಂ ಶ್ರೀದಯತಾತ್ಮಕನೋದಿತ ಕೃತ್ಯಂ. ಶ್ರೀದಯತಾತ್ಮವಿನೋದಿತ ಕೃತ್ಯಂ ಭಜ ಶರಣಂ ನಿಜ ಗುಣಂ ಭವ ಕಾಮನೋ ಪಾವನೋ. ಸಹೋದರ ಅಣ್ಣ, नमस्ते सकलोद्धार नमस्ते सकलेश्वर नमस्ते सर्वसम्पूर्ण नमस्ते सर्वकारण. उत्तिष्ठ उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु. ಎಲ್ಲಿರಿ? ಒಳಗಡೆ ಹೋಗಕೂಡದು. ನಾವು ಸ್ವಾಮಿಯ ಸಂದರ್ಶನಾರ್ಥಿಗಳು, ನಮ್ಮನ್ನು ತಡೆಯಬೇಡಿ, ದಾರಿ ಬಿಡಿ. ನಿಲ್ಲಿ, ನುಗ್ಗಬೇಡಿ, ಇದು ಸಮಯವಲ್ಲ. ಸ್ವಾಮಿಯ ಸಂದರ್ಶನಕ್ಕೆ ಯಾವಾಗಲೂ ಸಮಯವೇ. ಈಗಿಲ್ಲ. ಏಕಿಲ್ಲ? ಶ್ರೀ ಲಕ್ಷ್ಮೀನಾರಾಯಣನ ಅಂತವಿಳಾಸದ ಸಮಯವಿದು. ಒಳಗೆ ಯಾರನ್ನು ಬಿಡಕೂಡದೆಂದು ನಮಗೂ ಅಪ್ಪಣೆಯಾಗಿರುವುದು. ಸ್ವಾಮಿಯ ಸಂದರ್ಶನಕ್ಕೆ ಯಾವ ಅಡ್ಡಿ ಇಲ್ಲವಲ್ಲ, ಬೇಕಾದಾಗೆಲ್ಲ ಬರಬಹುದೆಂದು ನಮಗೂ ಅಪ್ಪಣೆ ಆಗಿರುವುದು. ದಾರಿ ಬಿಡಿ, ಅಡ್ಡಿ ಮಾಡುವುದು ದೋಷವು. ನಿಮ್ಮನ್ನು ಒಳಗಡೆ ಬಿಡುವುದೇ ದೋಷವು. ಇದೇನಿದು ಅಸಬದ್ಧವಾದ ಮಾತು? ನೀ ಮಾಡುವುದು ಸಂಬದ್ಧ. ತ್ರಿನೇತ್ರ, ಚತುರ್ಮುಖ, ಸಹಸ್ರಾಕ್ಷ ಅಂತವರೇ ಬಂದರು ಬಿಡದಂತ ನಾವು ನಿಮ್ಮಂತ ಬಡ ಜೋಗಿಗಳನ್ನು ಬಿಟ್ಟೆವೆ. ಸುಮ್ಮನು ಹೊರಟುವಾಗಿ. ಭಗವಂತನು ಅಧಿಕಾರ, ಐಶ್ವರ್ಯ ಇತ್ಯಾದಿಗಳಂತಸ್ತಿಗೆ ತಕ್ಕಂತಿಲ್ಲ. ಆತನು ಸರ್ವರಿಗೊಂದೇ, ಆತನು ಎಲ್ಲರಿಗೂ ಬೇಕಾದವನು. ನೀವು ಬಡ ಜೋಗಿಗಳು, ನಿಮಗೆಲ್ಲವೂ ಒಂದೇ. ಭಗವಂತನ ವಿಷಯದಲ್ಲಿ ಅಂತಹ ಭೇದ ಭಾವ ಇಲ್ಲವಲ್ಲ. ನಮ್ಮೊಡನೆ ಚರ್ಚೆ ಮಾಡಲು ಬಂದಿರುವಿರಾ? ಸುಮ್ಮನೆ ಆಚವಾಗಿ. ಬಾಗಿಲು ಕಾಯೋ ನಿಮ್ಮೊಡನೆ ನಾವು ಚರ್ಚೆ ಮಾಡಲು ಬಂದಿಲ್ಲ. ಈಗಾಗುವುದಿಲ್ಲ. ದರ್ಶನ ಮಾಡಿಕೊಂಡು ಹೋಗುವ ವಿಷಯದಲ್ಲಿ ನಿಮ್ಮ ಪ್ರಯತ್ನಗಳೆಂದು ಸಾಗಲಾರದು. ಮರ್ಯಾದೆ ಮೀರಿ ಮಾತನಾಡುವುದು ನಿಮಗೂ ಒಳ್ಳೆಯದಲ್ಲ. ಪಿತ್ತಗೇನಾರು ನತ್ತಿಗೆ ಇರುವುದೇ? ವಿನಾಶ ಕಾಲೇ ವಿಪರೀತ ಬುದ್ಧಿ. ದೇವರ ದರ್ಶನಕ್ಕೆ ಅಡ್ಡಿ ಮಾಡಿದೆಯಲ್ಲದೆ ಒಡೆಯುವುದಕ್ಕೂ ಕೈ ಎತ್ತಿವಿರಾ? ಇಂತಹ ರಾಜಸ ತಾಮಸ ಗುಣವುಳ್ಳವರನ್ನು ದೇವರ ಸನ್ನದಲ್ಲಿ ಯೋಗ್ಯರಲ್ಲ. ನಾರಾಯಣ ಸ್ವಾಮಿಯ ದರ್ಶನ ಕೈದ ತಾಪ ಶರಂ ತಳದ ದೋಷ ಭೂಪತಿ ತನಕ್ಕೆ ದುರ್ಗತಿಯೇ ಕೂಪಂ. ನಿಮಗೆ ತಪ್ಪದೇ ಶಾಪಂ. ನಾರಾಯಣ.
ಈಗ ತಾನೇ ಇಲ್ಲಿದ್ದವರು ಎಷ್ಟು ಬೇಗನೆ ಮಾಯವಾದರು. ಘೋರವಾದ ಶಾಪವನ್ನು ಕೊಟ್ಟು ಹೊರಟೇ ಹೋದರಲ್ಲ. ಈಗ ನಾವೇನು ಮಾಡುವುದು? ಅವರು ಮಹಾ ತಪಸ್ವಿಗಳಾಗಿರಬಹುದು. ನಾವು ದುರಹಂಕಾರ ಆಗಿ ಅವರನ್ನು ಕೆರಳಿಸದೇ ಅನುಚಿತವು. ಭೂಮಿಗೆ ಬಿದ್ದ ದುರ್ಗತಿಗಳಂತೆ ಶಾಪ ಕೊಟ್ಟು ಹೊರಟು ಹೋದರಲ್ಲ. ನಮ್ಮ ಗತಿ, ಮುಂದಿನ ಗತಿ. ಸಹೋದರ, ಹೀಗೆ ಗೋಳಾಡಿದರೆ ವಿಪ್ರರ ಶಾಪವು ತಪ್ಪುವುದೇ? ಅಣ್ಣ, ಈ ಸಂಕಟವನ್ನ ದೂರ ಮಾಡುವುದು ಆದರೂ ಹೇಗೆ? ಮುಂದೆ ಏನು ಗತಿ ಅಣ್ಣ? ಸಹೋದರ, ಈಗ ಆಪತ್ಕಾಲದಲ್ಲಿ ವ್ಯಸನಕ್ಕೆ ಅವಕಾಶ ಮಾಡಿಕೊಡಬಾರದು. ಧೈರ್ಯವನ್ನು ತಂದುಕೊಂಡು ಈ ಸಂಕಟವನ್ನು ಪರಿಹರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಆಪತ್ ಬಾಂಧವನಾದ ನಾರಾಯಣನೇ ನಮಗೆ ದಿಕ್ಕು, ಆತನನ್ನೇ ಪ್ರಾರ್ಥಿಸೋಣ. ನಿಜ ಅಣ್ಣ, ನಿನ್ನ ಮಾತು ನಿಜ. ನಾವೀಗಲೇ ಸ್ವಾಮಿಯ ಸನ್ನಿಧಿಗೆ ಹೋಗಿ ನಮ್ಮ ದುಃಖವನ್ನ ಕೋರಿಕೊಳ್ಳೋಣ. ಬಾ ಬಾ ಸಹೋದರ. ಸ್ವಾಮಿ, ಸ್ವಾಮಿಯೇ ನೆನೆದು ಹಾಡುವಿನ, ಸ್ವಾಮಿಯೇ ನೆನೆದು ಹಾಡುವಿನ, ದೇವನ ನೆನೆದರೆ ಇಲ್ಲವಯ್ಯ, ಸ್ವಾಮಿಯೇ ನೆನೆದು ಹಾಡುವಿನ.
ಸ್ವಾಮಿ, ಇದು ನಮಸ್ಕರಿಸುವುದು. ಪರಮಾತ್ಮ ಸದಾ ಕಾಲದಲ್ಲಿಯೂ ನಸು ನಗೆಯಿಂದ ನನ್ನ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದ ತಾವುಗಳು ಎಂದೇಕೆ ಈ ರೀತಿ ಕಾಂತಿಹೀನರಾಗಿರಲು ಕಾರಣವೇನು ಸ್ವಾಮಿ? ದೇವಿ, ಪ್ರಕ್ಷುಬ್ಧತೆಯ ಪ್ರಸಂಗವೊಂದು ಒದಗಿ ಬಂದಿದೆ. ಅದಕ್ಕಾಗಿ ನನ್ನ ಮನಸ್ಸು ಚಿಂತೆಗೀಡಾಗಿದೆ ದೇವಿ. ಅಂಥ ಪ್ರಸಂಗವೇ? ಎಲ್ಲಿ, ಯಾವ ಲೋಕದಲ್ಲಿ ಪ್ರಭು? ಯಾವ ಲೋಕವಾದರೇನು, ಯಾರಾದರೇನು ದೇವಿ, ತಪ್ಪು ತಪ್ಪೇ ತಾನೇ. ಹಾಗಾದ್ರೆ ಅಂಥ ತಪ್ಪನ್ನು ಮಾಡಿದವರಾರು? ದೇವಿ, ಮದ ಮೋಹ ಕ್ರೋಧಗಳಿಗೆಲ್ಲ ಮೂಲವಾದದ್ದು ಪಾಪದ ಫಲವಾದರೆ ಅಹಂ ಎಂಬುದು ಕೂಡ ಪಾಪದ ಫಲವೇ. ಪಾಪವು ಸುಲಭವಾಗಿ ಮಾಡತಕ್ಕದ್ದಲ್ಲ. ಕೋಪದ ತಾಪದಲ್ಲಿ ಬೆಂದವನು ಅದನ್ನು ಮಾಡಬಲ್ಲ. ಹಾಗಾದ್ರೆ ಅದಕ್ಕೆ ತಕ್ಕ ಫಲ? ಅದನ್ನು ಅನುಭವಿಸಿಯೇ ತೀರಬೇಕು ದೇವಿ. ಸ್ವಾಮಿ, ಹಾಗಾದ್ರೆ ಆ ತಪ್ಪಿಗೆ ಶಿಕ್ಷೆಯನ್ನು ದೇವಾ? ಕ್ಷಣಕಾಲ ಕಾದು ನೋಡು ದೇವಿ, ನಿನಗೇ ತಿಳಿಯುವುದು. ಹಾಗೆ ಬಾ. ಆಗಲಿ. ಗೋವಿಂದ ಹರಿಯೇ ಗೋವಿಂದ, ಗೋವಿಂದ ಹರಿಯೇ ಗೋವಿಂದ, ಹರಿಯೇ ಗೋವಿಂದ, ಹರಿಯೇ ಗೋವಿಂದ. ನಾರಾಯಣ ನಾರಾಯಣ, ಕಾಪಾಡು ಕಾಪಾಡು. ಏಕೆ, ಏನಾಯಿತು ಜಯ ವಿಜಯರೇ? ಪರಮಾತ್ಮ, ನಿನಗೆ ತಿಳಿದ ವಿಚಾರ ಯಾವುದಿದೆಯಪ್ಪ? ನಮ್ಮ ಮಹಾತ್ಮರ ಶಾಪಕ್ಕೆ ಗುರಿಯಾಗಿದ್ದೇವೆ. ನಮ್ಮ ಸಂಕಟವನ್ನು ಪರಿಹರಿಸಿ ಕಾಪಾಡು. ಜಯ ವಿಜಯರೇ, ಬೆಂಕಿಯು ಹುಟ್ಟಿದ ಸ್ಥಳವನ್ನೇ ಸುಡುವಂತೆ ಅಜ್ಞಾನ, ಅವಿವೇಕ, ಅಹಂಕಾರಗಳು ನಿಮ್ಮಲ್ಲಿ ಆಶ್ರಯ ಪಡೆದಿವೆ. ಪೂರ್ವದಲ್ಲಿ ನೀವಿರುವರು ದ್ವೇಷಾಸೂಹೆಗಳಿಂದ ಪರಸ್ಪರ ಸೆಪಿಸಿಕೊಂಡು ಆನೆಯ ಮೊಸಳೆಗಳಾಗಿ ಹುಟ್ಟಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಮತ್ತೆ ನನ್ನ ಸನ್ನಿಧಿಗೆ ಬಂದಿದ್ದೀರಿ. ಈಗ ಮಹಾಮೇಧಾವಿಗಳಾದ ಬ್ರಹ್ಮಮಾನಸ ಪುತ್ರರನ್ನೇ ಅಪಮಾನ ಮಾಡಿದ್ದೀರಿ. ಹೌದು ತಂದೆ, ನಮ್ಮದು ಮಹಾ ಅಪರಾಧ. ಯಾರೇ ಆಗಲಿ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕಲ್ಲವೇ? ಈಗ ಕೇಳಿರಿ, ಭೂಲೋಕದಲ್ಲಿ ನನಗೆ ಮಿತ್ರರಾಗಿ 7 ಜನ್ಮಗಳನ್ನೆತ್ತಿ ನನ್ನ ಸನ್ನಿಧಿಗೆ ಬರುತ್ತೀರೋ, ಅಥವಾ ನನಗೆ ಶತ್ರುಗಳಾಗಿ 3 ಜನ್ಮಗಳನ್ನೆತ್ತಿ ನನ್ನ ಸನ್ನಿಧಿಗೆ ಬರುತ್ತೀರೋ? ಪರಮಾತ್ಮ, ಹೆಚ್ಚು ಕಾಲ ನಿನ್ನ ಸನ್ನಿಧಿಯನ್ನು ಬಿಟ್ಟರು ಇರಲಾರೋ ಪ್ರಭು. 3 ಜನ್ಮಗಳೇ ಸಾಕು. ತಥಾಸ್ತು. ದೇವಿ, ನೋಡಿದೆಯಾ? ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ, ನೀನಿರಲು ಆನಂದವೋ, ವೈಕುಂಠವೇ ಸ್ವರ್ಗವು, ಓ ವೈಕುಂಠವೇ ಸ್ವರ್ಗವು. ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ, ನೀನಿರಲು ಆನಂದವೋ, ವೈಕುಂಠವೇ ಸ್ವರ್ಗವೋ, ಓ ವೈಕುಂಠವೇ ಸ್ವರ್ಗವೋ. ದೇವಿ, ಶಶಿಯಂತೆ ಮೊಗವೋ, ನಗುವೆ ಹುಣ್ಣಿಮೆಯೋ, ಕಡಲಂತೆ ನಿನ್ನಂದವೋ, ಶಶಿಯಂತೆ ಮೊಗವೋ, ನಗುವೆ ಹುಣ್ಣಿಮೆಯೋ, ಕಡಲಂತೆ ನಿನ್ನಂದವೋ. ಕನಸು ಕಾಡುತ್ತಿದೆ, ಹಾಸ್ಯ ಮೂಡುತ್ತಿದೆ, ಹಿಂದೆ ಕಾಣೆ.
ಕನಸು ಕಾಡುತ್ತಿದೆ, ಆಸೆ ಮೂಡುತ್ತಿದೆ, ಹಿಂದೇಕೋ ಕಾಣೆ. ದೂರ ಸರಿಯುವ ಮನಸ್ಸು ಮಾಡದೆ ಬಳಿಗೆ ಬಾರೆ ಜಾಣೆ. ದೂರ ಸರಿಯುವ ಮನಸ್ಸು ಮಾಡದೆ ಬಳಿಗೆ ಬಾರೆ ಜಾಣೆ. ಬಳಿಗೆ ಬಾರೆ ಜಾಣೆ, ಬಳಿಗೆ ಬಾರೆ ಜಾಣೆ. ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ, ನೀನಿರಲು ಆನಂದವೋ. ವೈಕುಂಠವೇ ಸ್ವರ್ಗವೋ, ಓ ವೈಕುಂಠವೇ ಸ್ವರ್ಗವೋ. ನನಗಾಗಿ ನೀನು, ನಿನಗಾಗಿ ನಾನು, ಅದೇ ತಾನೇ ನಿನ್ನಾಸೆಯೋ. ನನಗಾಗಿ ನೀನು, ನಿನಗಾಗಿ ನಾನು, ಇದೇ ತಾನೇ ನಿನ್ನಾಸೆಯೋ. ನೋಡಿ ನಿನ್ನಂದ ಈ ನನ್ನ ಮನ ಹಿಕ್ಕಿ ಹೂವಾಯಿತೋ. ನೋಡಿ ನಿನ್ನಂದ ಈ ನನ್ನ ಮನ ಹಿಗ್ಗಿ ಹೂವಾಯಿತೋ. ಮಳೆ ಬಿಲ್ಲು ಕಂಡು ಗಿರಿನವಿಲು ಕುಣಿಯುವ ಹಾಗೆ ನನಗಾಯಿತೋ. ಮಳೆ ಬಿಲ್ಲು ಕಂಡು ಗಿರಿನವಿಲು ಕುಣಿಯುವ ಹಾಗೆ ನನಗಾಯಿತು. ಹಾಗೆ ನನಗಾಯಿತು, ಹಾಗೆ ನನಗಾಯಿತು. ಶೃಂಗಾರ ಸಿರಿಯೇ ಓ ನನ್ನ ಸಖಿಯೇ, ನೀನಿರಲು ಆನಂದವೋ. ಓ ವೈಕುಂಠವೇ ಸ್ವರ್ಗವೋ, ಓ ವೈಕುಂಠವೇ ಸ್ವರ್ಗವೋ, ಓ ವೈಕುಂಠವೇ ಸ್ವರ್ಗವೋ, ವೈಕುಂಠವೇ ಸ್ವರ್ಗವೋ, ವೈಕುಂಠವೇ ಸ್ವರ್ಗವೋ. ನಾರಾಯಣ ನಿಗಮ ಗೋಚರನೆ ಕ್ಷೀರಸಾಗರ ಶಯನ ಭೂಪಾಲನೆ ಲಕ್ಷ್ಮೀ ರಮಣನೆ ನರಗೊಲಿದವನೇ ಶ್ರೀಮನ್ನಾರಾಯಣನೇ ನಾರಾಯಣ ನಾರಾಯಣ. ನಾರಾಯಣ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ದರ್ಶನ ನೀಡು ದರ್ಶನವಂತ. ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ರಮಣನೆ ನೀಡು ನಿನ್ನ ದರ್ಶನವನ್ನ. ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಾರಾಯಣ
ನಾರಾಯಣ. ಹಾಡಿ ಬಾಡಿ ಕುಣಿದೆ ನಾನು ಜಗದಲ್ಲಿ ಎಲ್ಲ, ಹಾಡಿ ಬಾಡಿ ಕುಣಿದೆ ನಾನು ಜಗದಲ್ಲಿ ಎಲ್ಲ, ಕಂಡೆ ನಿನ್ನ ದರ್ಶನವನ್ನು ಕಂಗಳಿನಲ್ಲಿ. ನಾರಾಯಣ. ಹಾಡಿ ಬಾಡಿ ಕುಣಿದೆ ನಾನು ಜಗದಲ್ಲಿ ಎಲ್ಲೇ, ಕಂಡೆ ನಿನ್ನ ರೂಪವಿನ್ನು ಕಂಗಳಿನಲ್ಲಿ. ಮೋಹನ ರೂಪನೇ ಶ್ಯಾಮಲ ಸುಂದರನೇ. ನಾರಾಯಣ. ಮೋಹನ ರೂಪನೇ ಶ್ಯಾಮಲ ಸುಂದರನೇ, ಮೋಹನ ರೂಪನೇ ಶ್ಯಾಮಲ ಸುಂದರನೇ. ಮೋಹನ ರೂಪನೇ ಶ್ಯಾಮಲ ಸುಂದರನೇ, ಬ್ರಹ್ಮಾಂಡವರು ಕುಕ್ಷಿಯೊಳಗಿಟ್ಟವನೇ. ನಾರಾಯಣ. ನಾರಾಯಣ. ಬ್ರಹ್ಮಾಂಡವರು ಕುಕ್ಷಿಯೊಳಗಿಟ್ಟವನೇ, ಹರಿನಾರಾಯಣ ಪನ್ನಗ ಶಯನ. ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ, ಹರಿನಾರಾಯಣ ಪನ್ನಗ ಶಯನ. ನಾರಾಯಣ. ದೇವ ದೇವ ಗಣವಾಂತ ಮಹಿಮ ಕರುಣಾ ಸಾಗರ ಶ್ರೀಹರಿಯೇ, ಶಿರವ ಬಾಗುತ್ತಾ ಶರಣು ಹೆಂತ ನಿನ್ನ ಚರಣಕ್ಕೆ ನಮಿಸುವೆ. ನಾರಾಯಣ. ನಾರಾಯಣ. ದೇವ ದೇವ ಗಣವಾಂತು ಮಹಿಮ ಕರುಣಾ ಸಾಗರ ಶ್ರೀಹರಿಯೇ, ಶರಣು ಎಂತ ಶಿರವ ಬಾಗುತ್ತಾ ನಿನ್ನ ಚರಣದಿ ನಮಿಸುವೆ. ಎನಗ ಕೃಪೆಯ ನೀಡೋ ಭಕ್ತಿ ಪದವ ತೋರ, ಮುಕ್ತಿ ಪದವ ನೀಡ. ಹರಿನಾರಾಯಣ ಪನ್ನಗ ಶಯನ. ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ, ಹರಿನಾರಾಯಣ. ಹರಿನಾರಾಯಣ. ಹರಿನಾರಾಯಣ ಪನ್ನಗ ಶಯನ. ನಾರಾಯಣ. ನಮೋ ನಾರಾಯಣ. 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 ಹಲೋ. ನಿಜವಾದ ಗಾನಗಂಧರ್ವ ಅಂದರೆ ಇವರೇ. ನಿಜವಾದ ಗಾನಗಂಧರ್ವ, ಕರ್ನಾಟಕದ ಗಾನಗಂಧರ್ವನ್ನ ಇವರೇ. ಇವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವ್ರಿಗೆ ಆಶೀರ್ವಾದ ಮಾಡಿ. ದೇವ ದೇವ ಗಣವಂತ ಮಹಿಮ ಕರುಣಾ ಸಾಗರ ಶ್ರೀಹರಿಯೇ. ನಾರಾಯಣ. ದೇವ ದೇವ ಗಣವಂತ ಮಹಿಮ ಕರುಣಾ ಸಾಗರ ಶ್ರೀಹರಿಯೇ, ಶರಣು ಎಂತ ಶಿರವ ಬಾಗುತ್ತ ನಿನ್ನ ಚರಣದಿ ನಮಿಸುವೆ. ದೇವ ದೇವ ಗಣವಂತು ಮಹಿಮ ಕರುಣಾ ಸಾಗರ ಶ್ರೀಹರಿಯೇ, ಶರಣು ಎಂತ ಶಿರವ ಬಾಗುತ್ತ ನಿನ್ನ ಚರಣದಿ ನಮಿಸುವೆ. ಎನಗೆ ಕೃಪೆಯ ಮಾಡೋ ಭಕ್ತಿ ಪದವ ತೋರ, ಮುಕ್ತಿ ಪದವ ನೀಡ. ನಮೋ ನಾರಾಯಣ. 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 ನಿಗರ್ವಿಗಳಾದ ಅನೇಕರು
ಜನರಿಗೆ ಅಚ್ಚುಮೆಚ್ಚಾಗುವರು. ಅಂಥವರ ಪದವಿ ಯಾವತ್ತೂ ಶಾಶ್ವತ. ಮತ್ತೆ ಕೆಲವರಿಗೆ ಅಧಿಕಾರ ಬಂತೆಂದರೆ ಅದೆಷ್ಟು ಗರ್ವ, ಅದೆಷ್ಟು ಬಡಾಯಿ, ಹಿರಿಯರನ್ನ ಕಂಡ್ರೆ ಅಲಕ್ಷ್ಯ. ಇದರಿಂದ ತಾನೇ ಜಯ ವಿಜಯರು ಕೆಟ್ಟದ್ದು. ಬ್ರಹ್ಮ ಮಾನಸ ಪುತ್ರರಾದ ಮುನಿಪುಂಗವರನ್ನು ತಡೆದು ಅವರ ಶಾಪಕ್ಕೆ ಗುರಿಯಾಗಿ ಅಲೆದಾಡುತ್ತಿರುವುದು ಇದು ಅವರ ತಪ್ಪಲ್ಲ, ಅವರ ದುರಹಂಕಾರದ ತಪ್ಪು. ನಾರಾಯಣ ನಾರಾಯಣ. ಗರ್ವವೇ ಕಾಮ ಕ್ರೋಧ ನಾರಾಯಣ ನಾರಾಯಣ. ಗರ್ವವೇ ಕಾಮ ಕ್ರೋಧ ಗರ್ವವೇ ಮದ ಮಾತ್ಸರಂಗಳೋ ನಾರಾಯಣ ನಾರಾಯಣ. ಗರ್ವವೇ ಮಹಾಗರ್ವವೇ, ಗರ್ವವೇ ದುರಹಂಭಾವೋ. ನಾರಾಯಣ ಗರ್ವವೇ ದುರಹಂಭಾವೋ. ಗರ್ವವೇ ದುರಹಂಭಾವೋ. ಗರ್ವವೇ ಸಕಲ ದುರ್ಗುಣಕ್ಕೂ ಮೂಲಾಧಾರೋ. ಓಹೋ, ಜಯ ವಿಜಯರು ಇದೇನು? ವೈಕುಂಠದ ಶ್ರೀಮನ್ನಾರಾಯಣನ ಸನ್ನಿಧಾನವನ್ನು ಬಿಟ್ಟು ಇಲ್ಲಿ ಹೀಗೆ? ಪೂಜ್ಯರೇ, ನಿಮಗೆ ತಿಳಿಯದ ವಿಚಾರ ಯಾವುದಿದೆ? ಸಕಲವನ್ನು ಅರಿತ ಮಹಾಜ್ಞಾನಿಗಳ ತಾವು, ನಿಮಗೆ ತಿಳಿದಿರದೆ ಏನಿದೆ? ನಾರಾಯಣ ನಾರಾಯಣ. ಜಯ ವಿಜಯರೇ, ವೈಕುಂಠದ ಶ್ರೀಮನ್ನಾರಾಯಣನ ಸನ್ನಿಧಾನದಲ್ಲಿದ್ದರು ನಿಮ್ಮ ತಾಮಸ ಗುಣಗಳು ಹೋಗಲಿಲ್ಲವಲ್ಲ. ನಿಮ್ಮ ದುರಾದೃಷ್ಟಕ್ಕೆ ನಾನೇನು ಹೇಳಲಿ? ಪೂಜ್ಯರೇ, ತಪ್ಪು ಮಾಡಿದ್ದೇವೆ, ಅದಕ್ಕಾಗಿ ಪ್ರಾಯಶ್ಚಿತವನ್ನು ಹುಡುಕುತ್ತಿದ್ದೇವೆ. 3 ಜನ್ಮಗಳೇ ಸಾಕೆಂದು ಪರಮಾತ್ಮನಿಂದ ಅನುಗ್ರಹವನ್ನು ಪಡೆದು ಬಂದಿದ್ದೇವೆ. ಈಗ ಭೂಲೋಕದಲ್ಲಿ ನಮ್ಮ ಜನನಕ್ಕೆ ಪ್ರಶಸ್ತವಾದ ವಂಶ ಯಾವುದಿರಬಹುದೆಂಬುದನ್ನು ದಯಮಾಡಿ ತಿಳಿಸಿ. ಪ್ರಶಸ್ತವಾದ ವಂಶ. ಜಯ ವಿಜಯರೇ, ಭೂಲೋಕದಲ್ಲಿ ಕಶ್ಯಪ ಬ್ರಹ್ಮನ ಭಾರ್ಯೆಯಾದ ದಿತಿ ದೇವಿಯು ಬಹುಕಾಲದಿಂದಲೂ ಪುತ್ರಾರ್ಥಿನಿಯಾಗಿ ಪತಿ ಸೇವೆ ಮಾಡುತ್ತಿರುವಳು. ಭೂಲೋಕದಲ್ಲಿ ಆ ಸಾಧ್ವೀಮಣಿಯ ಗರ್ಭದಲ್ಲಿ ನೀವಿರುವರು ಜನಿಸುವುದು ನನಗೆ ಪ್ರಶಸ್ತವಾಗಿದೆ. ನೀವು ಏನು ಹೇಳುವಿರಿ? ಆಗಲಿ ಪೂಜ್ಯರೇ, ತಮ್ಮ ಸಲಹೆಯಂತೆ ನಡೆದುಕೊಳ್ಳುವೆವು. ಶುಭವಾಗಲಿ, ಹೋಗಿ ಬನ್ನಿ. ನಾರಾಯಣ ನಾರಾಯಣ. ಇವರಿರುವರ ಜನನ ಭೂಲೋಕದ ದಿತಿದೇವಿಯ ಗರ್ಭದಲ್ಲಿ. ಸರಿಗಮ ಪದನಿ ಸಪ್ತಸ್ವರ ಮಿಡಿದೆ ವೀಣೆಯಲಿ ಶಾರದೆಯೇ. ನಾರಾಯಣ ನಾರಾಯಣ.
ಸರಿಗಮ ಪದ ನೀ ಸಪ್ತಸ್ವರ ಮಿಡಿದೆ ವೀಣೆಯಲಿ ಶಾರದೆಯೇ ಸರಿಗಮ ಪದ ನೀ ಸಪ್ತಸ್ವರ ಸ್ವರಲಯ ಸುಖದಲ್ಲಿ ಭುವಿದು ನಲಿದಿದೆ ಸುರಮುನಿ ಗಣಗಳು ಅರುಸಲಿ ಕುಣಿದರೆ ಅರುಷಲಿ ಕುಣಿದಿರೆ ಇಂದನು ನುಡಿದಿರೆ ಎಂತ ಸೊಗಸು ಎಂತ ಸೊಗಸು ಸರಿಗಮ ಪದ ನೀ ಸಪ್ತಸ್ವರ ಮಿಡಿದೆ ವೀಣೆಯನು ಶಾರದೆಯೇ ಸರಿಗಮ ಪದ ನೀ ಸಪ್ತಸ್ವರ ನಾರಾಯಣ ನಾರಾಯಣ ಸತ್ಯಲೋಕದಲ್ಲಿ ನೆಲೆಸಿರುವೆ ನಿತ್ಯವು ನಿನ್ನ ನಾಮವ ನಾ ಹಾಡುವೆ ನಾರಾಯಣ ಸತ್ಯಲೋಕದಲ್ಲಿ ನೆಲೆಸಿರುವೆ ನಿತ್ಯವು ನಿನ್ನ ನಾಮ ನಾ ಹಾಡುವೆ ಮಾಣಿಕ್ಯ ವೀಣಾ ಪುಸ್ತಕ ಪಾಣಿ ಮಾಣಿಕ್ಯ ವೀಣಾ ಪುಸ್ತಕ ಪಾಣಿ ನವರಾಗರಂಜಿನಿ ಸರಿಗಮ ಸರಿಗಮ ಪದ ನಿಸ ಸರಿಗಮ ಪದ ನೀ ಸಪ್ತಸ್ವರ ಮಿಡಿದೆ ವೀಣೆಯಲಿ ಶಾರದೆಯೇ ಸರಿಗಮ ಪದ ನೀ ಸಪ್ತಸ್ವರ ನಾರಾಯಣ ನಾರಾಯಣ ಚಕ್ರಪೀಠದಿ ರಾರಾಜಿಸುವ ಚತುರ್ವೇದಗಳ ಮಾತೆಯೇ ಶ್ರೀ ಚಕ್ರಪೀಠದಿ ರಾರಾಜಿಸುವ ಚತುರ್ವೇದಗಳ ಮಾತೆಯೇ ಮಾಣಿಕ್ಯ ವೀಣಾ ಪುಸ್ತಕ ಪಾಣಿ ನಾರಾಯಣ ಮಾಣಿಕ್ಯ ವೀಣಾ ಪುಸ್ತಕ ಪಾಣಿ ಸಾರಂಗ ಕೀಟನದಿ ಪದ ಸರಿಗಮ ಸರಿಗಮ ಪದ ನಿ ಸರಿಗಮ ಪದ ನೀ ಸರಿಗಮ ಪದ ನೀ ಸರಿಗಮ ಪದ ನೀ ಸಪ್ತಸ್ವರ ಬಿಡಿದೆ ವೀಣೆಯಲಿ ಶಾರದೆಯೇ ಸರಿಗಮ ಪದ ನೀ ಸಪ್ತಸ್ವರ